25 ವರ್ಷದ ನಂತರ ಮಾಡಬೇಕಾಗಿದ್ದ ಕೆಲಸವನ್ನು ನಾವು 17 ವರ್ಷದಲ್ಲಿರುವಾಗಲೇ ಮಾಡ್ತೀವಿ. ಯಾವ ಕೆಲಸವನ್ನು ನಾವು 17 ವರ್ಷದಲ್ಲಿರುವಾಗ ಮಾಡಬೇಕೋ ಅದು ನಮಗೆ 25-26 ವರ್ಷದಲ್ಲಿರುವಾಗ ಅರಿವಾಗುತ್ತದೆ. ಇವಾಗ ನಿಮಗೆ ಏನೂ ಗೊತ್ತಾಗಲ್ಲ ಜೀವನಕ್ಕೆ ಹಣ ಎಷ್ಟು ಮುಖ್ಯ ಅಂತ. ನಿಮಗೆ ಯಾವಾಗ ಅರ್ಥ ಆಗುತ್ತೆ ಅಂದ್ರೆ, ಒಂದು ವೇಳೆ ನೀವು ರೈಲ್ವೆ ಸ್ಟೇಷನ್ ಅಲ್ಲಿ ನಿಂತಿದ್ದೀರಾ ಅಂದ್ಕೊಳ್ಳಿ, ಮತ್ತು ನಿಮ್ಮ ಹೆಂಡತಿಯ ಕೈಯಲ್ಲಿ ಒಂದು ಮಗು ಮತ್ತು ಒಂದು ಬ್ಯಾಗ್ ಇರುತ್ತದೆ, ಮತ್ತು ನಿಮ್ಮ ಕೈಯಲ್ಲಿ ಒಂದು ಮಗು ಮತ್ತು 2 ಬ್ಯಾಗ್. ಆಗ ನೀವಿಬ್ಬರು ಕೂಡ ಆ ರಶ್ ನ ನಡುವೆ ಜನರಲ್ ಬೋಗಿ ಅಥವಾ ಸ್ಲೀಪರ್ ಬೋಗಿಗೆ ಹತ್ತಲು ಪರದಾಡ್ತಾ ಇರ್ತೀರಾ. ಆ ರಶ್ ಅಲ್ಲಿ ನಿಮ್ಮ ಹೆಂಡತಿಯ ಕೈ ಅಥವಾ ಬೇರೆ ಯಾರದೋ ಕೈ ನಿಮ್ಮ ಹೆಂಡತಿಯ ಮೇಲೆ ಬೀಳಲಿ, ಆದ್ರೆ ನಿಮ್ಮ ಫೋಕಸ್ ಬರೀ ಅಲ್ಲಿರೋ ಸೀಟನ್ನು ಗಳಿಸುವುದಾಗಿರುತ್ತದೆ ಹೊರತು ಹೆಂಡತಿಯನ್ನು ನೋಡಿಕೊಳ್ಳುವುದಲ್ಲ. ಮತ್ತು ನೀವು ಅದೇ ವ್ಯಕ್ತಿ ಅಂದರೆ ನಿಮಗೆ 18, 19, 20 ವರ್ಷವಿರುವಾಗ ನಿಮ್ಮ ಪ್ರೇಯಸಿಯನ್ನು ಬೇರೆ ಯಾರಾದರೂ ಕಣ್ಣೆತ್ತಿ ನೋಡಿದರೂ ಕೂಡ ಅವರ ಕಣ್ಣನ್ನು ಕಿತ್ತು ತೆಗೆಯುವುದಕ್ಕೂ ಹಿಂಜರಿಯುತ್ತಿರಲಿಲ್ಲ. ಆದರೆ ಇವತ್ತು ಅದೇ ನಿಮ್ಮ ಪ್ರೇಯಸಿಯ ಮೇಲೆ ಯಾರೋ ಕೈ ಇಡ್ತಾ ಇದ್ದಾರೆ. ಡಿಯರ್ ಫ್ರೆಂಡ್, ನೋಡಿ, ಅಪ್ಪನ ದುಡ್ಡಿನಿಂದ 2 ಅಲ್ಲ 4 ಅಲ್ಲ 10 ಗರ್ಲ್ ಫ್ರೆಂಡ್ ಬೇಕಾದ್ರೂ ಮಾಡಬಹುದು. ಆದರೆ ಹೆಂಡತಿ ತನ್ನ ಸ್ವಂತ ಸಂಪಾದನೆಯನ್ನು ಅವಲಂಬಿಸಿರುತ್ತಾಳೆ. ಈ ಹುಡುಗಿ ಎಂಬ ಹೆಸರಿದೆಯಲ್ಲ, ಅದೊಂದು ಸುಂದರವಾದ ಜೀವಿಯಾಗಿದೆ. ಆದರೆ ಅದು ಸರಿಯಾದ ಸಮಯಕ್ಕೆ ಸಿಕ್ಕರೆ ಮಾತ್ರ. ತಪ್ಪಾದ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಬರುವ ಹುಡುಗಿ ಯಮರಾಜನಿಗೆ ಸಮವಾಗಿರುತ್ತಾಳೆ. ನಿಮಗೆ ನನ್ನ ಮಾತು ಸರಿ ಎಂದನಿಸಿದರೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ, ಎಸ್ ಅಂತ ಕಮೆಂಟ್ ಮಾಡಿ.